ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಡೊಮಿನೋಸಲ್ಲಿ ಸಿಗುವಂತಹ ಜಿಂಜಿ ಪಾರ್ಸಲ್ನ ನಾವು ಮನೆಯಲ್ಲಿ ಕ್ವಿಕ್ಕಾಗಿ ಈಸಿಯಾಗಿಯೇ ರೆಡಿ ಮಾಡ್ಕೊಳ್ಬಹುದು. ಹಾಗಿದ್ರೆ ಮನೆಯಲ್ಲಿ ಯಾವ ರೀತಿ ಇದನ್ನು ಈಸಿಯಾಗಿ ಮಾಡಬಹುದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಡ್ರೈ ಈಸ್ಟನ್ನು ಯೂಸ್ ಮಾಡ್ಕೊಂಡಾದರೂ ಮಾಡ್ಬೋದು ಅಥವಾ ಮೊಸರನ್ನಾದ್ರೂ ಯೂಸ್ ಮಾಡ್ಬೋದು. ನಾನಿವಾಗ ಒಂದು ಬೌಲಲ್ಲಿ ಸ್ವಲ್ಪ ಬಿಸಿಯಾಗಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆಯೇ ಡ್ರೈ ಈಸ್ಟ್ ಕೂಡ ತೊಗೊಂಡಿದ್ದೀನಿ. ಈ ಡ್ರೈ ಈಸ್ಟ್ ನಿಮಗೆ ಸ್ಮಾರ್ಟ್ ಬಜಾರು, ರಿಲಯನ್ಸು ಹಾಗೆಯೇ ಬೇಕ್ರಿ ಎಕ್ಸಸರೀಸ್ ಏನು ಸಿಗ್ತಾವಲ್ವ ಅಂಥ ಶಾಪ್ಗಳಲ್ಲಿ ಇದು ಸಿಗುತ್ತೆ ನಿಮಗೆ. 2 ಟೀ ಸ್ಪೂನಷ್ಟು ನೀವು ಈ ಡ್ರೈ ಈಸ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು. ಮೈದಾ ಹಿಟ್ಟು ಬೇಡ ಅನ್ನೋ ಹಾಗಿದ್ರೆ ಗೋಧಿ ಹಿಟ್ಟನ್ನಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಏನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ ಟೇಸ್ಟ್ ಪರ್ಪಸ್ಸಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ಇದಕ್ಕೆ ನೀವು ಡ್ರೈ ಈಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನಾದರೂ ಹಾಕ್ಕೊಳ್ಬೋದು. ಅಥವಾ ನಿಮಗೆ ಡ್ರೈ ಈಸ್ಟ್ ಬೇಡ ಅನ್ನೋ ಹಾಗಿದ್ದರೆ ಮೊಸರು ಹಾಕಿ ಕೂಡ ನೀವು ಇದನ್ನು ಕಲಿಸ್ಕೊಳ್ಬೋದು. ಮೊಸರು ಹಾಕುವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕೆ ಹೊರತು ಜಾಸ್ತಿ ನೀರನ್ನು ಹೋಗಬೇಡಿ. ಗಟ್ಟಿ ಮೊಸರನ್ನು ತೊಗೊಂಡು ಕಲಸಿ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ಡ್ರೈ ಈಸ್ಟದ್ದು ಏನಿರುತ್ತಲ್ವ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಬರುತ್ತೆ. ಬಟ್ ಮೊಸರು ಹಾಕಿದಾಗ ಒಂದು 3 ಅವರ್ಸ್ ನೆನೆಸಿಡಬೇಕು. ಡ್ರೈ ಈಸ್ಟ್ ಆದರೆ ಒಂದು 2 ಅವರ್ಸ್ ನೆನೆಸಿಟ್ರೆ ಸಾಕು. ಇವಾಗ ನೋಡಿ, ಈಗ ಇಟ್ಟಿರೋ ಅಂಥದ್ದು ಡಬಲ್ ಆಗಬೇಕು, ಅಲ್ಲಿವರೆಗೂ ಆದರೆ ಚೆನ್ನಾಗಿ ಬರುತ್ತೆ. ಇವಾಗ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರೋಂತಹ ಪನ್ನೀರನ್ನ ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿ ಇದನ್ನು ಕಟ್ ಮಾಡಿಟ್ಕೊಳ್ಬೋದು. ನಾನು ನೋಡಿ ಇವಾಗ ಇಷ್ಟು ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ರೆಡಿ ಮಾಡ್ಕೊಂಡಾದಮೇಲೆ ಒಂದು ಪ್ಯಾನ್ಗೆ ಬೆಣ್ಣೆನ ಹಾಕ್ಕೊಳ್ಳಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಚಿಕ್ಕದಾಗಿ ಕಟ್ ಮಾಡಿಕೊಂಡಾದ್ರೂ ಹಾಕ್ಕೊಳ್ಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಇವಾಗ ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಹಾಗೆಯೇ ಸ್ವೀಟ್ ಕಾರ್ನು ಮತ್ತು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಇದಕ್ಕೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಗೆ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ, ಹಾಗೆಯೇ ನೀವು ಸೆಜ್ವಾನ್ ಸಾಸ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಮಯೋನೀಸ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೆಯೇ ಕೊನೆಯದಾಗಿ ಕೊತ್ತಂಬರಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರೋ ರೀತಿಯಲ್ಲಿ ನೀವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳಿ. ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಮೊಸರನ್ನು ಕೂಡ ಹಾಕಿ ಕಲಸಿಟ್ಟಿರೋಂಥ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಮನೆಯಲ್ಲಿ ನಾವು ಯಾವ ರೀತಿ ಚಪಾತಿನ ಲಟ್ಟಿಸ್ತೀವಲ್ವ ಅದೇ ರೀತಿಯೇ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ಹಾಗೆಯೇ ಸೈಡಲ್ಲಿರೋ ಪಾರ್ಟ್ಸ್ನ ಈ ರೀತಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಮತ್ತೆ ಲಟ್ಟಿಸ್ಕೊಳ್ಬೇಕು. ಅದಾದಮೇಲೆ
ನೀವು ಮಾಡಿಟ್ಕೊಂಡಿರೋಂತಹ ಸ್ಟಫಿಂಗ್ ಏನಿದೆ ಅದನ್ನು ಮಿಡ್ಲಲ್ಲಿ ಇಟ್ಬಿಡಿ. ನೀವು ಬೇಕಿದ್ದರೆ ದೊಡ್ಡ ಸೈಜಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಚಿಕ್ಕ ಸೈಜಲ್ಲಾದ್ರೂ ಮಾಡ್ಕೊಳ್ಬೋದು. ಈ ರೀತಿ ಸ್ಟಫಿಂಗ್ನ ಹಾಕ್ಕೊಂಡಾದ್ಮೇಲೆ ನಾನಿದಕ್ಕೆ ಮೊಜರೆಲ್ಲಾ ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ನಿಮ್ಮ ಹತ್ರ ಯಾವುದು ಅವೈಲಬಲ್ ಇದೆಯೋ ಆ ಒಂದು ಚೀಸ್ನ ಯೂಸ್ ಮಾಡ್ಕೊಳ್ಬಹುದು. ನೀವು ಬೇಕ್ರಿ ಐಟಮ್ ಏನು ಸಿಗುತ್ತಲ್ವ ಆ ಒಂದು ಶಾಪಲ್ಲಿ ಮೊಜರೆಲ್ಲಾ ಚೀಸ್ ಸಿಗುತ್ತೆ. ಇಲ್ಲಾಂದರೆ ಸ್ಮಾರ್ಟ್ ಬಜಾರು, ರಿಲಯನ್ಸು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸ್ವಲ್ಪ ನೀರನ್ನು ಅಪ್ಲೈ ಮಾಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಬೇಕು. ನಾವು ಕರ್ಜಿಕಾಯಿ ಅಥವಾ ಕಡುಬು ಮಾಡುವಾಗ ಮಾಡ್ತೀವಲ್ವ ಅದೇ ರೀತಿಯಲ್ಲಿನೇ ಇದನ್ನು ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ, ಇಲ್ಲ ಅಂದರೆ ಅದು ಹೊರಗಡೆ ಬಂದುಬಿಡುತ್ತೆ ಮಾಡುವಾಗ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದು ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಸ್ವಲ್ಪ ಹಾಲಲ್ಲಿ ಬ್ರಷ್ನ ಡಿಪ್ ಮಾಡಿ ಇದ್ರ ಮೇಲ್ಗಡೆ ಒಂದು ಹಾಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೆಯೇ ಕ್ರಿಸ್ಪಿ ಕೂಡ ಆಗುತ್ತೆ. ಇದನ್ನು ಮೈಕ್ರೋವನ್ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಮೈಕ್ರೋವನ್ನ ಫಸ್ಟು ಪ್ರೀ ಹೀಟ್ ಮಾಡೋದಕ್ಕೆ ಸೆಟ್ ಮಾಡಿಡಬೇಕು. ಇಲ್ಲಿ 200 ಡಿಗ್ರಿ ಸೆಲ್ಸಿಯಸ್ಗೆ ನಾನು 10 ಮಿನಿಟ್ಸ್ ಪ್ರೀ ಹೀಟಿಗೆ ಇಡ್ತೀನಿ. ಪ್ರೀ ಹೀಟ್ ಆಗಿದೆ. ಇವಾಗ ಮಾಡಿರೋವಂಥದ್ದನ್ನು ಇದರೊಳಗಡೆ ಪ್ಲೇಸ್ ಮಾಡಿ ಹಾಗೆಯೇ ಮತ್ತೆ ನೀವು ಮೈಕ್ರೋವನ್ನ ಸೆಟ್ ಮಾಡಿಡಬೇಕು. ಇವಾಗ 200 ಡಿಗ್ರಿಗೆ ಸೆಟ್ ಮಾಡಿ ಅದನ್ನು 15 ಮಿನಿಟ್ಸು ಇದನ್ನು ಬೇಕಾಗೋದಕ್ಕೆ ಇಡಿ. ಆದಮೇಲೆ ನೋಡಿ ಇವಾಗ ಕಲರ್ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ. ಮೊಸರು ಹಾಕಿ ಕಲಸಿಟ್ಟಿರೋಂಥ ಹಿಟ್ಟಿಂದ ರೆಡಿ ಮಾಡಿದ್ದೀನಿ. ಇವಾಗ ಅದ್ರ ಮೇಲ್ಗಡೆ ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು ಮತ್ತು ಓರಿಗ್ಯಾನೋನ ಹಾಕಿ ಇಟ್ಟಿದ್ದೀನಿ. ಅದನ್ನು ಕೂಡ ಅಷ್ಟೇ 15 ಮಿನಿಟ್ಸು ಸೆಟ್ ಮಾಡಿ ಇಟ್ಟಿದ್ದೆ ಮೈಕ್ರೋವನಲ್ಲಿ. ಈಗ ನೋಡಿ ಅದೂ ಅಷ್ಟೇ ಅದರಷ್ಟೇ ಚೆನ್ನಾಗಿ ಬಂದಿದೆ. ಮೈಕ್ರೋ ಓವನ್ನಲ್ಲೇ ಮಾಡಬೇಕು ಅಂತೇನಿಲ್ಲ, ನೀವು ಮನೇಲಿರೋ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಮನೇಲಿ ಅಗಲವಾಗಿರೋ ಕುಕ್ಕರ್ ಇದ್ದರೆ ಆ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಡಿ, ಗ್ಯಾಸ್ಕೆಟನ್ನು ಹಾಕಬೇಡಿ, ಮೇಲ್ಗಡೆ ವಿಸಲ್ ಇರಬೇಕು. ಅದನ್ನು ಕ್ಯಾಪ್ ಹಾಕಿ ನೀವು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಅದಾದಮೇಲೆ ಒಂದು 20 ಮಿನಿಟ್ಸ್ ನೀವು ಇದನ್ನು ಬೇಕಾಗೋದಕ್ಕೆ ಬಿಡಿ. ಅದು ಕೂಡ ಅಷ್ಟೇ ಈ ಮೈಕ್ರೋವನ್ನಲ್ಲಿ ಮಾಡಿರೋ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ನಾನು ಕೊಟ್ಟಿರೋಂಥ ಟ್ರಿಕ್ಸು ಅಥವಾ ಸಜೆಷನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.